ಪೇಷಂಟ್ ಬಂದಿದ್ದರು. ಅವ್ರಿಗೆ 26 ವರ್ಷ, ಮದುವೆ ಆಗಿ 2 ಇಯರ್ಸ್ ಆಗಿದೆ. ಶಿ ಹ್ಯಾಡ್ ಎನ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಒಂದು ಸತಿ ಒಂದು ಟ್ಯೂಬ್ ರಿಮೂವ್ ಮಾಡಿದ್ದಾರೆ. ಅದಾದಮೇಲೆ ಮತ್ತೊಂದು ಸತಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಯಿತು. ರಿಮೈನಿಂಗ್ ಟ್ಯೂಬಲ್ಲಿ ಮೆಡಿಕಲ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ. ಸೊ ವೆನ್ ದೇ ಕೇಮ್ ಟು ಮೀ ನಾಟ್ ಏಬಲ್ ಟು ಕನ್ಸೀವ್ ಅಂತ, ಐ ಟೋಲ್ಡ್ ಯು ಹ್ಯಾವ್ ಟು ಗೋ ಫಾರ್ IVF. ವೆನ್ ಐ ಅಡ್ವೈಸ್ ದಮ್ ಟು ಗೋ ಫಾರ್ IVF, ಅವ್ರು ಏನು ಹೇಳಿದರು ಅಂದರೆ, ಮೇಡಮ್ ನಮಗೇನು ಏಜ್ ಆಗಿಲ್ಲ, ಮದುವೆ ಆಗಿ 2 ವರ್ಷ ಅಷ್ಟೇ ಆಗಿರೋದು, ಮನೇಲಿ ಈಗಲೇ ಯಾಕೆ ಟ್ರೀಟ್ಮೆಂಟು, ನೋಡಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಯಾರಿಗೋ 9 ವರ್ಷ ಆದಮೇಲೆ ಮಕ್ಕಳಾಯ್ತಂತೆ, ನಿಮಗೂ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿದರು. ಸಿ, ಇಟ್ಸ್ ಅ ಮಿತ್. ಏಜ್ ಇಸ್ ನಾಟ್ ದ ಓನ್ಲಿ ಇಂಡಿಕೇಶನ್ ಫಾರ್ IVF. When there are bilateral tubal damage, the only answer is going to IVF. When there is severe PCOD, when there is no follicular development with the injections and tablets, the only resort is to go for IVF. And also in cases of severe male factor infertility or azoospermia, when husband sperm count is 0, IVF is the absolute indication for such conditions. ಇನ್ನು ಹಲವಾರು ಕಂಡೀಷನ್ಸ್ ಇದೆ, ಅದಕ್ಕೆ IVF ಒಂದೇ ದಾರಿ. ಮುಂಚಿನ ಕಾಲದಲ್ಲಿ ಹೆಂಡ್ತಿನ ಬಿಡ್ತಾ ಇದ್ರು, ಬೇರೆ ಮದುವೆ ಆಗ್ತಾ ಇದ್ರು, ಬಟ್ ನೌ ವಿ ಹ್ಯಾವ್ ಟ್ರೀಟ್ಮೆಂಟ್.